ಇವತ್ತಿನ ದಿವಸ ಈ 2025 ಗ್ಲೋಬಲ್ ಆಯುಷ್ ಟಿವಿಯ ನೇತೃತ್ವದಲ್ಲಿ ಇದೇನು ಕಾನ್ಫ್ಲುಯೆನ್ಸ್ ಕಾರ್ಯಕ್ರಮ ನಡೀತಾ ಇದೆ, ಇದು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸುಮಾರು 2010 ನಂತರ ಬೃಹತ್ತಾಗಿ ಸಾವಿರಾರು ಸಂಖ್ಯೆಯ ಆಯುಷ್ ವೈದ್ಯರು ಭಾಗಿಯಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ವೃತ್ತಿಯ ತೊಂದರೆಗಳನ್ನು ಅಸೋಸಿಯೇಷನ್ ಜೊತೆಗೆ, ವೈದ್ಯರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ರಾಜ್ಯ ಸರ್ಕಾರ ಈ ಬಜೆಟಲ್ಲಿ ಅಲೋಕೇಶನ್ ಮಾಡ್ತಾ ಇದೆ ಸುಮಾರು 4%, ಅಂದರೆ 16,000 ಕೋಟಿ. ಈ ಸಾರಿ 16,000 ಕೋಟಿಯಲ್ಲಿ ಬೇರೆ ಸಿಸ್ಟಮ್ ಎಷ್ಟು ಡೆವಲಪ್ ಮಾಡಿದೆ ಅದರದ್ದು ಒಂದು 10-15% ಆದರೂ ಈ ಆಯುಷ್ ವೈದ್ಯ ಪದ್ಧತಿಗೆ ಇನ್ನಷ್ಟು ತಾವು ಅನುದಾನವನ್ನು ಕೊಟ್ಟು ಬರೀ ಆಯುಷ್ ಪದ್ಧತಿಯಲ್ಲಿ ಮಾಡಿ ಅಂತ ಹೇಳೋದಕ್ಕಿಂತ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಅವರು ಸಹಿತ ಭಾಗಿಯಾಗಿ ರಿಸರ್ಚ್ ಸೆಂಟ್ರನ್ನು ಮಾಡಿಬಿಟ್ಟು ಇದಕ್ಕೆ ಆಯುಷನ್ನು ಇಂಟಿಗ್ರೇಟೆಡ್ ಮಾಡಿಬಿಟ್ಟು ಸಾಕಷ್ಟು ಇವತ್ತು ಹಳ್ಳಿಗಳಲ್ಲಿ ನಮ್ಮ ಆಯುಷ್ ವೈದ್ಯರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವರಿಗೆ ಸಾಕಷ್ಟು ತೊಂದರೆಗಳು ಪ್ರೈಮರಿ ಲೆವೆಲಲ್ಲಿ ಡಯಾಗ್ನೋಸ್ಟಿಕ್ ಆಸ್ಪೆಕ್ಟಲ್ಲಿ ಸಾಕಷ್ಟು ತೊಂದರೆಗಳಿರ್ತವೆ. ಈ ನಿಟ್ಟಿನಲ್ಲಿ KPMEಯಲ್ಲಿ ತಿದ್ದುಪಡಿಯನ್ನು ತಂದುಬಿಟ್ಟು ಕೆ ಎ ಪಿ ಬೋರ್ಡು ಲಾಸ್ಟ್ 2021 NCISM ಗೆಜೆಟಲ್ಲಿ ಅಮೆಂಡ್ಮೆಂಟ್ ಆಗಿಬಿಟ್ಟು 48 ಸರ್ಜರಿಯನ್ನು MS ಶಲ್ಯದವ್ರು ಮಾಡ್ಬೋದು, MS ಶಾಲಕ್ಯದವರು ಮಾಡ್ಬೋದಂತ ಇದೆ. ಅದನ್ನು ಅಮೆಂಡ್ಮೆಂಟ್ KAPಯಲ್ಲಿ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಜಾರಿ ತರ್ತಕ್ಕಂಥದ್ದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆ ಇಡಬೇಕು. ಅದೇ ಥರ ರಾಜ್ಯ ಸರ್ಕಾರ ಈ ಬೇರೆ ಎಮರ್ಜೆನ್ಸಿ ಆಮೇಲೆ ಸ್ಕೀಮ್ಸ್ ಯಾವ ಥರ ಮಾಡ್ತಾ ಇದೆ, ಈ ಆಯುಷ್ ಸಿಸ್ಟಮ್ಗೂ ಆ ಥರ ಪ್ರಚೋದನೆಗೆ ಮುನ್ನೆಲೆಗೆ ತರಬೇಕು. ಆಯುಷ್ ವೈದ್ಯರನ್ನು ಕೋವಿಡ್ ಸಂದರ್ಭದಲ್ಲಿ ಇಲ್ಲ RBSKಯಲ್ಲಿ ಅವರನ್ನು ಉಪಯೋಗಿಸ್ಬಿಟ್ಟು ಇವಾಗ ಅಗೇನೆಸ್ಟ್ ಡಾಕ್ಟರ್ ಬಂದಾಗ ಕಿತ್ತಿಯೋದು ಆಯುಷ್ ಡಾಕ್ಟ್ರಿಗೆ ಕೆಲವೊಂದು ಸಾರಿ ಏನಂತಂದರೆ ಇವರನ್ನು ಡಿಮೋಟಿವೇಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡದೆ, ಸರ್ಕಾರ ಯಾವತ್ತೂ ಆಯುಷ್ ವೈದ್ಯರನ್ನು ಎರಡು ಕಣ್ಣಿಗೆ, ಒಂದು ಕಣ್ಣಿಗೆ ಬಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆ ಥರ ಮಾಡದೆ ಸಮಾನವಾಗಿ ವೈದ್ಯರನ್ನು ಕಾಣುವಂಥ ಪ್ರಕೃತಿ, ಆ ಸ್ವಭಾವ ರಾಜ್ಯ ಸರ್ಕಾರ ಇನ್ನಷ್ಟು ಹೊಂದಿ ಈ ಆಯುಷ್ ವೈದ್ಯರ ಬೆಳವಣಿಗೆಗೆ, ಚಿಂತನೆಗೆ, ಆಮೇಲೆ ಕೆಲವೊಂದು ರೂರಲ್ ಹಳ್ಳಿಗಳಲ್ಲಿ ತೊಂದರೆಗಳನ್ನು ಏರ್ಪಡ್ತಾ ಇದ್ದಾರೆ. ಇದರಲ್ಲಿ KPMEಯಲ್ಲಿ ಹೆಂಗಿದೆ ಅಂದರೆ KPMEಯಲ್ಲಿ ಸಲಹಾ ಸಮಿತಿಯಲ್ಲಿ ಆಯುಷ್ ವೈದ್ಯರೇ ಕಡಿಮೆ ಆಗಿಬಿಟ್ಟಿದ್ದಾರೆ. ಇನ್ನೊಂದು ಬೇರೆ ಸಿಸ್ಟಮ್ದವರು ಆ ಥರ ಎಲ್ಲ ಬಂದು ಕೂತ್ಬಿಟ್ಟು ಅವರು ಕಾನೂನು ಮಾಡೋ ಜಾಗದಲ್ಲಿ ಅವರಿದ್ದಾರೆ, ಕಾನೂನು ಪಾಲನೆ ಮಾಡೋ ಜಾಗದಲ್ಲಿ ನಾವಿದ್ದೀವಿ. ಕೆಲವೊಂದಿಷ್ಟೆಲ್ಲ ನ್ಯೂನತೆ ಸರ್ಕಾರಿ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಆಯುಷ್ ಪದ್ಧತಿಯ ಬಗ್ಗೆ, ಆಯುಷದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಅದನ್ನು ಉಪಯೋಗ ಮಾಡಬೇಡಿ, ಇದನ್ನು ಉಪಯೋಗ ಮಾಡಬೇಡಿ. NCISM ಸಿಲಬ್ ನೋಡ್ಕೊಂಬಿಟ್ಟು ಏನಿದೆ, ಏನು ಪ್ರೋ ಇದೆ, ಏನು ಕೋ ಇದೆ ಅದನ್ನು ನೋಡಿಬಿಟ್ಟು ಆ ನಿಟ್ಟಿನಲ್ಲಿ ಆಯುಷ್ ವೈದ್ಯರನ್ನು ಬೆಳವಣಿಗೆ, ಇವರನ್ನು ಮುಂಚೂಣಿಗೆ ತರುವಲ್ಲಿ ತಾವು ಸಾಕಷ್ಟು ಶ್ರಮಿಸ್ತಾ ಇದ್ದೀರಾ. ಈ ನಿಟ್ಟಿನಲ್ಲಿ ಈ ಅಭೂತಪೂರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಆಯುಷ್ ಟಿವಿಯವರಿಗೂ ಹಾಗೂ ನಮ್ಮೆಲ್ಲ ಸಂಘ ಸಂಘಟನೆಗಳಿಗೂ ನಾನು ಅತ್ಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆಲ್.